ನಮಸ್ಕಾರ. ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ದಿನವನ್ನ ಮಾತ್ರ ಮರಿಬೇಡಿ. ಯಾವ ದಿನ ಅಂತಿದ್ದೀರಾ? ಇದೇ ಆಗಸ್ಟ್ 8ನೇ ತಾರೀಕು ಮೋಸ್ಟ್ ಪವರ್ಫುಲ್ ಡೇ. ಯಾಕೆ ಅಂತ ಹೇಳಿದ್ರೆ 8 ರೆಪ್ರೆಸೆಂಟ್ಸ್ ವೆಲ್ತ್, ಅಬಂಡೆನ್ಸ್ ಎಲ್ಲವನ್ನು ಕೂಡ. 8 ಅನ್ನೋದು ಇನ್ಫೈನೈಟ್ ಎನರ್ಜಿ ಆಗಿರ್ತಕ್ಕಂಥದ್ದು ಹಾಗೂ ಸ್ಯಾಟ್ರನ್ ಎನರ್ಜಿ. ಈ 8ನೇ ತಾರೀಕು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸರಿ ಸುಮಾರು ಬೆಳಗ್ಗೆ 8 ಗಂಟೆಗೆ ಅಥವಾ ರಾತ್ರಿ 8 ಗಂಟೆಗೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಮಾಡಿ. ಐ ಪ್ರಾಮಿಸ್, ನನ್ನ ಜೀವನದಲ್ಲಿ ನಾನು ಏನನ್ನ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಿರೋದು ಈ ಆಗಸ್ಟ್ 8 ಪೋರ್ಟಲ್ ಅಲ್ಲೇ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸುಮ್ಮನೆ ಮೊದಲು ಒಂದು ಸ್ವಲ್ಪ ಕಾಮ್ ಆಗಿ ಪ್ಲೆಸೆಂಟ್ ಆಗಿರೋ ಜಾಗಕ್ಕೆ ಕೂತ್ಕೊಳ್ಳಿ. ಇನ್ಹೇಲ್ ಫಾರ್ 4 ಕೌಂಟ್ಸ್. ಒಕ್ಕಳು ನಾವಿ ತನಕ ಮೆಲ್ಲಗೆ ಉಸಿರನ್ನ ತಗೊಂಡು ಎಕ್ಸ್ಹೇಲ್ ಮಾಡಿ. ಹಾಗೆ ಮತ್ತೊಮ್ಮೆ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸ್ಹೇಲ್. ಇದೇ ತರ ಒಂದು 4 ಸೈಕಲ್ಸ್ ಆಗಿ ಮಾಡಿ. ಹಾಗೂ ನಿಮಗೆ ಲೈಫಲ್ಲಿ ಏನು ಆಸೆ ಇದೆ, ಏನು ಡಿಸೈರ್ ಇದೆ ಅನ್ನೋದನ್ನ ಎಲ್ಲವನ್ನು ಒಂದು ಪೇಪರಲ್ಲಿ ತಗೊಂಡು ಬರಿತಾ ಹೋಗಿ. ಆದರೆ ಅದು 8 ವಿಶಸ್ ಮಾತ್ರ ಆಗಿರಬೇಕು. ಹಾಗಿದ್ಮೇಲೆ ಅದೆಲ್ಲವನ್ನು ಒಂದು ಗ್ಲಾಸ್ ಜಾರ್ ಆಗಿರಬೇಕು, ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅಂಥ ಗ್ಲಾಸ್ ಜಾರಿಗೆ ಆ 8 ಸಿಂಬಲ್ಸ್ಗಳು, 8 ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿರ್ತೀರೋ ಅದೆಲ್ಲವನ್ನು ಕೂಡ ಆ ಜಾರ್ ಒಳಗಡೆ ಹಾಕಿ. ಹಾಕಿದ ನಂತರ ನಿಮ್ಮ ಹತ್ರ ಯಾವುದೇ ರೀತಿಯ ಕ್ರಿಸ್ಟಲ್ ಇರ್ಬೋದು, ಕಾರ್ನಿಲಿಯನ್ ಇರಬಹುದು, ಅಥವಾ ಸಿಟ್ರಿನ್ ಇರಬಹುದು, ಅಥವಾ ಪೈರಟ್ ಇರಬಹುದು, ಅಥವಾ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಆಗಿರ್ಬೋದು. ಅದು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪೆಬಲ್ ತಗೊಂಡು ಅದಕ್ಕೆ ಪೂರ್ತಿ ಇಂಟೆನ್ಷನ್ಸ್ ಹಾಕಿ. ಯಾಕಂತ ಹೇಳಿದ್ರೆ ಈ ಕ್ರಿಸ್ಟಲ್ ಆಗಿರ್ಬೋದು, ಈ ಪೆಬಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನೇಚರಲ್ಲಿ ಸಿಗ್ತಕ್ಕಂಥದ್ದು. ಮತ್ತೆ ಅದನ್ನ ನಿಮಗೆ ಕಣ್ಣು ಕಾಣಿದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಕಾಣಿಸೋ ಜಾಗದಲ್ಲಿ ಇಡಿ. ಹಾಗೂ ಕನ್ನಡಿ ಮುಂದೆ ಯಾವಾಗಲೂ ಹೋದಾಗೆಲ್ಲ ಪ್ರತಿ ಸತಿ ನಿಮ್ಮ ಬಗ್ಗೆ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಹೇಳ್ಕೊತಾ ಇರಿ. ಅಂದ್ರೆ ಐ ಆಮ್ ಸೋ ಬ್ಯೂಟಿಫುಲ್, ನಾನು ನನ್ನ ಲೈಫಲ್ಲಿ ಏನು ನನ್ನ ಸಕ್ಸಸ್ ಅನ್ನು ಬೇಕಾದರೂ ಸಂಗ್ರಹಿಸಬಹುದು, ನಾನು ತುಂಬ ಶಕ್ತಿಶಾಲಿ ಆತ್ಮ, ನಾನು ತುಂಬ ಸಂತೋಷವಾಗಿದ್ದೀನಿ. ಭಗವಂತನಿಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಹೋಗಿ. ನೋಡಿ, ಮುಂದಿನ ವರ್ಷಕ್ಕೆ ಇದೇ ಸಮಯದಲ್ಲಿ ನೀವು ಏನು ಬರೆದಿದ್ರೋ ಅದೆಲ್ಲವೂ ಆಗುತ್ತೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.